ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಞಾನಾಂಕುರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಆದರೆ ನಮಗೆ ಸಿಕ್ಕಿರುವ ದಾಖಲೆಗಳಲ್ಲಿ ಅತ್ಯಂತ ಹಳೆಯ ದಾಖಲೆ ಯಾವುದು? ಕನ್ನಡದ ಮೊಟ್ಟಮೊದಲ ಶಾಸನ ಯಾವುದು? ಅದು ಎಲ್ಲಿ ಸಿಕ್ಕಿತು ಮತ್ತು ಆ ಶಾಸನದಲ್ಲಿ ಏನಿದೆ? ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡದ ಹೆಮ್ಮೆಯ ಗುರುತಾದ ಹಲ್ಮಿಡಿ ಶಾಸನದ ಬಗ್ಗೆ ಸಂಪೂರ್ಣ ಮತ್ತು ಆಸಕ್ತಿದಾಯಕ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೀವು KPSC, FDA, SDA ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿದ್ದರೆ ಈ ಮಾಹಿತಿ ನಿಮಗೆ ಬಹಳ ಉಪಯುಕ್ತವಾಗಲಿದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಹಲ್ಮಿಡಿ ಶಾಸನ ಕನ್ನಡದ ಪ್ರಾಚೀನ ಶಾಸನ. ಇದು ಹಲ್ಮಿಡಿ ಶಾಸನವು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿಯಲ್ಲಿ ದೊರೆತ ಶಾಸನವಾಗಿದೆ. ಅಂದರೆ ಬೇಲೂರು ತಾಲೂಕಿನಲ್ಲಿರುವಂತಹ ಹಲ್ಮಿಡಿ ಅಂದರೆ ಆ ಒಂದು ಹಳ್ಳಿಯ ಹೆಸರು ಹಲ್ಮಿಡಿಯಲ್ಲಿ ದೊರೆತಂತಹ ಒಂದು ಶಾಸನವಾಗಿದೆ. 1936ರಲ್ಲಿ ಮೈಸೂರು ರಾಜ್ಯದ ಪ್ರಾಚ್ಯ ಇಲಾಖೆಯ ನಿರ್ದೇಶಕರಾದ ಡಾಕ್ಟರ್ MH ಕೃಷ್ಣ ಅವರು ಪತ್ತೆ ಹಚ್ಚಿದರು. ಇದನ್ನು 1936ರಲ್ಲಿ ಡಾಕ್ಟರ್ MH ಕೃಷ್ಣ ಅವರು ಈ ಹಲ್ಮಿಡಿ ಶಾಸನವನ್ನು ಪತ್ತೆ ಮಾಡಿದರು. ಹಲ್ಮಿಡಿ ಶಾಸನವು ಸುಮಾರು ಕ್ರಿಸ್ತಶಕ 450ಕ್ಕೆ ಸೇರಿದ ಪ್ರಾಚೀನ ಶಾಸನವಾಗಿದೆ. ಇದು ಈಗಿನ ಕಾಲದ್ದಲ್ಲ, ಇದು ಕ್ರಿಸ್ತಶಕ 450ಕ್ಕೆ ಸೇರಿದ ಒಂದು ಪ್ರಾಚೀನ ಒಂದು ಶಾಸನವಾಗಿದೆ. ಇದು ಗದ್ಯ ರೂಪದಲ್ಲಿರುವ ಶಿಲಾಶಾಸನ. ನಿಮಗೆ ಗೊತ್ತಿರುತ್ತಲ್ಲ, ಗದ್ಯ ಯಾವ ರೀತಿಯಾಗಿರುತ್ತೆ ಅಂದರೆ ಆ ರೀತಿಯ ಗದ್ಯ ರೂಪದಲ್ಲಿರುವಂತಹ ಒಂದು ಶಿಲಾಶಾಸನ. ಇದು 16 ಸಾಲುಗಳನ್ನು ಹೊಂದಿದ್ದು ಮರಳು ಶಿಲೆಯ ಮೇಲೆ ಕೆತ್ತಲ್ಪಟ್ಟಿದೆ. ಈ ಹಲ್ಮಿಡಿ ಶಾಸನದಲ್ಲಿ 16 ಸಾಲುಗಳಿವೆ. ಹಾಗೆ ಇದನ್ನು ಮರಳು ಶಿಲೆಯ ಮೇಲೆ ಕೆತ್ತಲ್ಪಟ್ಟಿದೆ. ಇದು ಹಳೆಗನ್ನಡ ಮತ್ತು ಬ್ರಾಹ್ಮಿ ಲಿಪಿಗಳನ್ನು ಹೋಲುವಂತಹ ಕನ್ನಡ ಲಿಪಿಯಲ್ಲಿದೆ. ಹಳೆಗನ್ನಡ ಮತ್ತು ಬ್ರಾಹ್ಮಿ ಲಿಪಿಗಳು ಎರಡನ್ನೂ ಹೋಲುವಂತಹ ಒಂದು ಕನ್ನಡ ಭಾಷೆಯಲ್ಲಿದೆ. ಕದಂಬ ವಂಶದ ಕಾಕುಸ್ಥವರ್ಮ ಬರೆಸಿದ ದತ್ತಿ ಶಾಸನ ಇದಾಗಿದೆ. ಕದಂಬ ಗೊತ್ತಲ್ಲ, ನಮ್ಮ ಕರ್ನಾಟಕದ ಮೊದಲ ವಂಶ. ಆ ವಂಶದ ಕದಂಬ ವಂಶದ ಕಾಕುಸ್ಥವರ್ಮ ಒಂದು ಬರೆಸಿದ ದತ್ತಿ ಶಾಸನ ಇದಾಗಿದೆ. ಶತ್ರುರಾಜರ ಮೇಲೆ ಹೋರಾಡಿ ಗೆದ್ದ ವಿಜಯಾರಸ ಎಂಬ ಯೋಧನಿಗೆ ಹಲ್ಮಿಡಿ ಮತ್ತು ಮೂವಳ್ಳಿಯನ್ನು ದತ್ತಿಯಾಗಿ ಬಿಟ್ಟ ರಾಜಾಜ್ಞೆಯನ್ನು ಈ ಶಾಸನವು ನಿರೂಪಿಸುತ್ತದೆ. ಅಂದರೆ ಶತ್ರುರಾಜರ ಮೇಲೆ ವಿಜಯಾರಸ ಎಂಬ ಒಬ್ಬ ಯೋಧ ಹೋರಾಡಿ ಗೆಲ್ಲಿರ್ತಾನೆ. ಅದಕ್ಕಾಗಿ ಇದನ್ನು ಕಾಕುಸ್ಥವರ್ಮ ದತ್ತಿಯಾಗಿ ನೀಡಿದ್ದಾನೆಂದು ಈ ಶಾಸನವು ರೂಪಿಸುತ್ತದೆ. ಶಾಸನದ ಮಂಗಳ ಶ್ಲೋಕವು ಸಂಸ್ಕೃತದಲ್ಲಿದೆ. ಅಂದರೆ ಶಾಸನ ಪ್ರಾರ್ಥನವು ಇದರಲ್ಲಿ ಸಂಸ್ಕೃತದಲ್ಲಿದೆ. ಕನ್ನಡಕ್ಕೆ ಶಾಸ್ತ್ರೀಯ ಗರಿಮೆ ದೊರಕಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಅಂದರೆ ಕನ್ನಡಕ್ಕೆ ಒಂದು ಹೆಮ್ಮೆ ತರುವಂತಹ ಒಂದು ಶಾಸನವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ಧನ್ಯವಾದಗಳು.